ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾವನವರ ಅಂದ್ರೆ ನನ್ ಗಂಡನ್ ತಂದೆಯವರು. ಅಷ್ಟು ದೊಡ್ಡ ಮನೆಗೆ ಸೇರಿದವ್ರ ನೀವು? ಹೌದಣ್ಣ. ಹಾಗಿರೋ ನೀವು ಹೀಗ್ ನಮ್ಮನೇಲಿ ಬಾಡಿಗೆಗಿರೋದು ಯಾಕಮ್ಮ? ಹೇಳ್ತೀನಣ್ಣ, ನಿಮ್ಗೆಲ್ಲ ವಿವರವಾಗಿ ಹೇಳ್ತೀನಿ. ಮಾವ ಬೆಟ್ಟದ ಮೇಲೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಕ್ ಹೋದ್ರು. ನನ್ನ ಅರ್ಶನ ಕುಂಕುಮದ ಜೊತೆ ಆಟ ಆಡ್ತಾ ಇದೀಯಾ ಅಂತ ನನಗೆ ಪ್ರಜ್ಞೆ ಬಂದಿದೆ. ಈಗ್ಲೇ ಡಾಕ್ಟರ್ ಹೇಳಿದ್ರು ಚಾನ್ಸಸ್ 50-50 ಅಂತ. ನೀನ್ ಮಾಡಿರೋದಕ್ಕೆ, ನಿನ್ನ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಇದೇ ಅಣ್ಣ ನಡೆದಿದ್ದು. ಅದಕ್ಕೆ ನಾವು ಮನೆ ಬಿಟ್ಟು ಬಂದ್ಬಿಟ್ವಿ. ಅವತ್ ನಾನು ನಿಮ್ ಹತ್ರ ಮಸಾಜ್ ಕಲ್ತಿದ್ದು ನಮ್ಮ ಮಾವನ್ ಮಾಡಕ್ಕೆ ಅಂತಾನೆ. ಆದ್ರೆ ಐಶ್ವರ್ಯ ಅಕ್ಕನ್ಗೆ ಮಾವ ಹುಷಾರಾಗೋದು ಇಷ್ಟ ಇಲ್ಲದೆ ನಾನ್ ಮಾಡೋ ಟ್ರೀಟ್ಮೆಂಟ್ ನಿಲ್ಸಿದ್ಲು. ಅದಕ್ಕೆ ಈಗ ನನ್ನ ಅತ್ತೆ ತೃಪ್ತಿಗೋಸ್ಕರ ಚಿಕಿತ್ಸೆ ಮಾಡಿಸ್ತಿರೋ ಹಾಗೆ ನಟಿಸ್ತಾ ನಿಮ್ಮಿಂದ ಆ ಕೊಬ್ಬರಿ ಎಣ್ಣೆಯಲ್ಲಿ ಮಸಾಜ್ ಮಾಡಿಸ್ತಿರೋದು. ಈಗ ಮಾವ ಹೇಗಿದ್ದಾರಣ್ಣ? ಚೆನ್ನಾಗೇ ಇದ್ದಾರಮ್ಮ. ಆದ್ರೆ ಕೊಬ್ಬರಿ ಎಣ್ಣೆಲಿ ಮಸಾಜ್ ಮಾಡಿದ್ರೆ ಏನು ಉಪಯೋಗ ಇರುತ್ತೆ ಹೇಳು? ನನ್ನ ಹತ್ರ ಹೇಗೂ ಒಳ್ಳೆ ಆಯಿಲ್ಸ್ಗಳಿದಾವೆ. ಅದರಿಂದ ಮಾಡಿದ್ರೆ ಖಂಡಿತ ಅವರಿಗೆ ವಾಸಿ ಆಗುತ್ತೆ, ಎದ್ದು ಓಡಾಡ್ಬೋದು. ಆದ್ರೆ ನಿನ್ನ ಅಕ್ಕ ನನಗೆ ಆಯಿಲ್ ತಗೊಂಡು ಮನೆ ಒಳಗೆ ಹೋಗಕ್ಕೆ ಬಿಡಲ್ಲ. ಅವ್ರು ಕೊಡೋ ಕೊಬ್ಬರಿ ಎಣ್ಣೆಯಲ್ಲೇ ಮಸಾಜ್ ಮಾಡು ಅಂತಾರೆ. ಏನ್ ಮಾಡ್ಬೇಕು ಏನು ಅರ್ಥ ಆಗ್ತಿಲ್ಲಮ್ಮ. ಈ ವಿಷಯನ ನಮ್ಮ ಯಜಮಾನ್ರಿಗೆ ಹೇಳ್ತೀನಣ್ಣ. ಅವ್ರ ಹತ್ರ ಮಾತಾಡಿ ಏನ್ ಮಾಡೋದು, ಹೇಗ್ ಮಾಡೋದು ಅಂತ ಯೋಚನೆ ಮಾಡೋಣ. ಹೇಗಾದ್ರೂ ಮಾಡಿ ಮಾವನ್ನ ಕಾಪಾಡ್ಬೇಕು. ಕಾಪಾಡ್ಕೊಳ್ಳೋಣಮ್ಮ, ತಪ್ಪದೆ ಕಾಪಾಡ್ಕೊಳ್ಳೋಣ. ನನ್ನಿಂದ ಯಾವ ರೀತಿ ಸಹಾಯ ಬೇಕಾದ್ರೂ ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೀನಮ್ಮ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಮ್ಮ. ಅಣ್ಣ, ಏನಮ್ಮ? ಅದು ಅದು ನನ್ನ ಹತ್ರ ಮುಜುಗರ ಯಾಕಮ್ಮ? ಹೇಳು. ಅದೇ ಅಣ್ಣ, ನಮ್ಮ ಬಗ್ಗೆ, ನಮ್ಮ ಮಾವನ ಬಗ್ಗೆ ವನಜಾಕ್ಷಿ ಅತ್ತಿಗೆಗೆ ಹೇಳಲ್ಲಮ್ಮ. ನೀನ್ ಹೇಳು ಅಂದ್ರೂ ನಾನು ಅವಳಿಗೆ ಹೇಳಲ್ಲ. ಅವಳ ವಿಷಯ ನಂಗೆ ಗೊತ್ತಲ್ವಾ? ಅಪ್ಪಿತಪ್ಪಿನೂ ನಿಮ್ ವಿಷಯ ಅವಳ ಹತ್ರ ನಾನು ಹೇಳಲ್ಲ, ಸರಿನಾ? ಥ್ಯಾಂಕ್ ಯು ಅಣ್ಣ. ಬರ್ತೀನಮ್ಮ. ಏನಂದ್ರೆ ನಿಮ್ಗೊಂದು ಒಳ್ಳೆ ಸುದ್ದಿ. ಮಾವ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಹೌದಾ? ಗೊತ್ತಾಗೋಯ್ತಾ? ಹೌದು ರೀ. ಸತ್ಯಣ್ಣ ನ್ಯಾಚುರಲ್ ಟ್ರೀಟ್ಮೆಂಟ್ ಕೊಡಕ್ ಹೋಗೋದು ಮಾವಂಗೆ. ಹೌದಾ? ಎಂತ ಗುಡ್ ನ್ಯೂಸ್ ಹೇಳ್ದೆ ಶ್ಯಾಮ. ಡ್ಯಾಡಿ ಹೇಗಿದ್ದಾರಂತೆ? ಚೆನ್ನಾಗಿದ್ದಾರಂತೆ. ಸತ್ಯಣ್ಣ ಹತ್ರ ಇರೋ ನ್ಯಾಚುರಲ್ ಆಯಿಲ್ಸ್ ಇಂದ ಮಸಾಜ್ ಮಾಡಿದ್ರೆ ಮಾವ ಆದಷ್ಟು ಬೇಗ ಹುಷಾರಾಗ್ತಾರೆ ಅಂದ್ರು. ಆದ್ರೆ ಐಶ್ವರ್ಯ ಅಕ್ಕ ಅಣ್ಣನ್ಗೆ ಆಯಿಲ್ಸ್ ತಗೊಂಡು ಹೋಗಕ್ ಬಿಡ್ತಿಲ್ವಂತೆ. ನಾವೇ ಏನಾದ್ರೂ ಒಂದು ಪ್ಲಾನ್ ಮಾಡಿ ಮಾವನ್ನ ಕಾಪಾಡಬೇಕು. ಕಾಪಾಡ್ಕೊಳ್ಳೋಣ ಶ್ಯಾಮ, ಖಂಡಿತವಾಗ್ಲೂ ಡ್ಯಾಡಿನ ಕಾಪಾಡ್ಕೊಳ್ಳೋಣ. ಇಷ್ಟು ದಿನ ಡ್ಯಾಡಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ತುಂಬಾ ಟೆನ್ಷನ್ ಆಗಿದ್ವಿ. ಈಗ ಅಡ್ರೆಸ್ ಗೊತ್ತಾಗಿದ್ರಿಂದ ಹೇಗೆ ಕಾಪಾಡ್ಕೊಳ್ಳೋದೋ ಯೋಚನೆ ಮಾಡಿ ನಿರ್ಧಾರ ಮಾಡೋಣ. ಹಾಗೆ ಮಾಡೋಣ. ಮೊದಲು ನಾಳೆ ಸತ್ಯ ಅಣ್ಣನ ಜೊತೆ ಅಲ್ಲಿ ಹೋಗಿ ಆ ಹೊಸ ಮನೆ ಅಡ್ರೆಸ್ ತಿಳ್ಕೋಬೇಕು. ಸರಿ ಶ್ಯಾಮ, ತಿಳ್ಕೊಳ್ಳೋಣ. ಇವಾಗ ನನಗೆ ನಿಶ್ಚಿಂತೆಯಾಗಿದೆ.
ನೀನು ಹೇಳ್ದ ಹಾಗೆ ಕೃಷ್ಣ ಕಾಪಾಡ್ದ ಶ್ಯಾಮ. ಡ್ಯಾಡಿ ಅವರು ಎಲ್ಲಿದ್ದಾರೋ ಆ ಅಡ್ರೆಸ್ ನಮಗೆ ತಿಳಿಯೋ ಹಾಗೆ ಮಾಡ್ದ. ಅದಕ್ಕೆ ಹೇಳೋದು ಕೃಷ್ಣ ಇದಾನಲ್ಲ, ಭಯ ಯಾಕೆ ಅಂತ. ಶ್ಯಾಮ, ಡಿನ್ನರ್ ಮಾಡೋಣವಾ? ಡಿನ್ನರಾ? ಈಗ ಟೈಮ್ ಎಷ್ಟಾಯ್ತು? 7 ಗಂಟೆಗೆ ಡಿನ್ನರ್ ಮಾಡೋದಂದ್ರೆ ಏನು? ಏನಂದ್ರೆ ಡ್ಯಾಡಿ ಅವರು ಎಲ್ಲಿದ್ದಾರೋ ಅವ್ರ ಅಡ್ರೆಸ್ ಗೊತ್ತಾಯ್ತಲ್ವಾ? ಗೊತ್ತಾದ್ರೆ ಅಂದ್ರೆ ಗೊತ್ತಾಗಿದ್ದಕ್ಕೆ ತುಂಬಾ ಖುಷಿ ಆಗಿದೆಯಲ್ವಾ? ಆದ್ರೆ ಅಂದ್ರೆ ಸಂತೋಷವಾಗಿದ್ದಾಗ ಯಾವ ಟೆನ್ಷನು ಇಲ್ದಂಗೆ ಆಟೋಮ್ಯಾಟಿಕ್ ಆಗಿ ಹಸುವಾಗತ್ತೆ, ಹೊಟ್ಟೆ ತುಂಬಾ ತಿನ್ಬೋದಲ್ವಾ? ತಿಂದ್ರೆ ಅಂದ್ರೆ ತಿಂದಾದ್ಮೇಲೆ ಬೇಗ ಮಲ್ಕೋಬೋದಲ್ವಾ? ಮಲಗಿದ್ರೆ ಅಂದ್ರೆ ಮಲ್ಕೊಂಡ್ಮೇಲೆ ಬೇಗ ನಿದ್ದೆ ಮಾಡ್ಬೋದಲ್ವಾ? ನಿದ್ರೆ ಬಂದ್ರೆ ಅಂದ್ರೆ ಇವಾಗ ನಾವು ನಿದ್ದೆ ಮಾಡಿದ್ರೆ ಆಮೇಲೆ ನಮ್ ನಿದ್ದೆಗೆಡ್ಸೋದಿಕ್ಕೆ ಮಕ್ಕಳು ಬರ್ತಾರೆ ಅಲ್ವಾ? ಬಂದ್ರೆ ಅಂದ್ರೆ ಅವ್ರು ಬಂದ ಮೇಲೆ ನಮ್ಗೆ ಸರಿಯಾಗಿ ನಿದ್ರೆ ಮಾಡಕ್ ಬಿಡಲ್ಲ ಅಲ್ವಾ? ಬಿಡದೆ ಇದ್ರೆ ಅಂದ್ರೆ ಆಮೇಲೆ ದಿನ ಬೆಳಗಾದ್ರೂ ನಮಗ್ ನಿದ್ದೆ ಇರಲ್ಲ ಅಲ್ವಾ? ಅದಕ್ಕೆ ಅಂತ ಮಕ್ಕಳಿಗೋಸ್ಕರ ಬೇಗ ತಿಂದು ಮಲ್ಕೊಳ್ಳೋಣ ಅಂತಿದ್ದೀನಿ. ಏನು ಯಜಮಾನ್ರ ಮನ್ಸು ಮಕ್ಳ ಕಡೆ ಹೋಗ್ತಿದೆ, ಅಮ್ಮವ್ರ ಮನ್ಸು ಗಂಡನ್ ಕಡೆ ಬರಲ್ವಾ? ಹೋಗ್ರಿ. ಹೆಂಡತಿ ಗಂಡಂಗೆ ಛೀ ಹೋಗ್ರಿ ಅಂದ್ರೆ ಅರ್ಥ ಇಲ್ಲಿಗೆ ಬನ್ನಿ ಅಂತ. ಯಾರು ಹೇಳಿದೀಯ ಅರ್ಥ? ಯಾವ ಗಂಡನ್ ಕೇಳಿದ್ರು ಹೇಳ್ತಾರೆ. ಅಬ್ಬಾ ಬಿಡ್ರಿ. ಬಿಡಲ್ಲ ಕಣ್ರಿ. ಬಿಡ್ರಿ. ಹಸ್ವಾಗ್ತಿದೆ ಅಂದ್ರಲ್ಲ, ಡಿನ್ನರ್ ಮಾಡೋಣ ಅಂದ್ರಲ್ಲ. ಊಟ ಮಾಡೋದು ಒಂದೇ ಹಸುವಲ್ಲ, ಅಂದನ ಹಾಗೆ ತಿನ್ನೋದು ಕೂಡ ಹಸುವೇನೆ. ಡೈನಿಂಗ್ ಟೇಬಲ್ ಮುಂದೆ ತಿನ್ನೋದು ಮಾತ್ರ ಡಿನ್ನರ್ ಅಲ್ಲ, ಎಲ್ಲಿ ಏಕಾಂತ ಸಿಕ್ಕಿದ್ರು ಮಾಡೋದು ಡಿನ್ನರೇ. ಅಪ್ಪಾ, ಹೊತ್ತು ಗಿತ್ತು ಇಲ್ದೆ ಏನಿದು? ಹೊತ್ತು ಗೊತ್ತು ನೋಡ್ಕೊಂಡು ಟೈಮ್ ಪ್ರಕಾರ ಮಾಡಕ್ಕೆ ಇದು ಕೆಲ್ಸ ಅಲ್ಲ, ಸಂಸಾರ. ಸತ್ಯ ಅವ್ರೆ, ಹೇಳಿ ನಿಖಿಲ್. ನಿಮ್ ಋಣ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಇದೇನಪ್ಪ ಬೆಳಗ್ಗೆನೆ ಹೀಗೆ ಹೇಳ್ತಾ ಇದ್ಯಾ? ನಮ್ ಡ್ಯಾಡಿ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ನಾವು ತುಂಬಾ ಟೆನ್ಷನ್ ಪಡ್ತಿರೋ ಟೈಮಲ್ಲಿ ಅವ್ರ ಅಡ್ರೆಸ್ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮಲ್ಲೇ ಥ್ಯಾಂಕ್ಸ್ ಯಾಕಪ್ಪ? ಅಣ್ಣ, ನಾವು ನಿಮ್ ಜೊತೆ ಬರೋಣ ಅನ್ಕೊಂಡಿದೀವಿ. ನನ್ ಜೊತೆನಾ? ಎಲ್ಲಿಗಮ್ಮ? ನಮ್ ಮಾವ ಇದಾರಲ್ಲ ಆ ಮನೆಗೆ. ಅಮ್ಮ ಬೇಡಮ್ಮ, ನಾನ್ ನಿಮ್ಮನ್ನ ಕರ್ಕೊಂಡು ಹೋದ್ರೆ ಇಲ್ದಿರೋ ತಲೆನೋವಾಗುತ್ತೆ. ನಾನಲ್ಲಿ ಮಸಾಜ್ ಮಾಡ್ತಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನಿನ್ನ ಅಕ್ಕ ನನಗೆ ಸರಿಯಾಗಿ ಹೇಳಿದಾಳಮ್ಮ. ಯಾರಿಗಾದ್ರೂ ಹೇಳಿದ್ರೆ ಪರಿಸ್ಥಿತಿ ಚೆನ್ನಾಗಿರಲ್ಲ ಅಂತ ವಾರ್ನಿಂಗ್ ಮಾಡಿದ್ದಾರೆ.
ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲಮ್ಮ. ನಿಮ್ ಜೊತೆ ಅಂದ್ರೆ ನಿಮ್ ಜೊತೆಗೆ ಆ ಮನೆಗ್ ಬರಲ್ಲ ಅಣ್ಣ. ನಿಮ್ ಜೊತೆಗ್ ಬಂದು ಆ ಮನೆ ಎಲ್ಲಿದ್ಯೋ ದೂರದಿಂದನೇ ನೋಡ್ತೀವಿ ಅಷ್ಟೇ. ಹೌದಾ? ಹಾಗಾದ್ರೆ ಪರವಾಗಿಲ್ಲಮ್ಮ. ಯಾವುದಕ್ಕೂ ಒಳ್ಳೇದು ನೀವು ನನ್ನ ಸ್ವಲ್ಪ ದೂರದಿಂದ ಫಾಲೋ ಮಾಡ್ಕೊಂಬನ್ನಿ. ನಾವು ಮೂವರು ಒಟ್ಟಿಗೆ ಹೋಗೋದನ್ನ, ಮಾತಾಡೋದನ್ನ ದಾರಿಲಿ ಎಲ್ಲಾದ್ರೂ ಯಾರಾದ್ರೂ ನೋಡಿದ್ರೆ ಸುಮ್ಮನೆ ತಲೆನೋವಮ್ಮ. ಹೌದಣ್ಣ, ಕರೆಕ್ಟೇ. ಮೊದಲು ನೀವು ನಿಮ್ ಬೈಕಲ್ಲಿ ಹೋಗಿ, ನಾವು ನಿಮ್ಮನ್ನ ಫಾಲೋ ಮಾಡ್ಕೊಂಡು ನಿಮ್ ಹಿಂದೆನೆ ಬರ್ತಾ ಇರ್ತೀವಿ. ಸರಿನಮ್ಮ. ನಮಸ್ತೆ ಅಮ್ಮ. ನಮಸ್ತೆ, ಬನ್ನಿ. ಸತ್ಯ ಅವರೇ, ನಾನೊಂದು ಮಾತು ಹೇಳ್ತೀನಿ, ನೀವೇನು ಅಂದ್ಕೋಬಾರ್ದು. ಅಂದ್ಕೊಳ್ಳಲ್ಲ ಅಮ್ಮ. ನೀವು ಇಷ್ಟು ದಿನದಿಂದ ನನ್ನ ಗಂಡನ್ಗೆ ಮಸಾಜ್ ಮಾಡ್ತಿದ್ದೀರಿ, ಆದರೆ ಸ್ವಲ್ಪ ಕೂಡ ನನ್ನ ಗಂಡನ್ಗೆ ಗುಣನೇ ಆಗಿಲ್ಲ. ಕೊಬ್ಬರಿ ಎಣ್ಣೆಯಲ್ಲಿ ಮಸಾಜ್ ಮಾಡಿದ್ರೆ ಎಲ್ಲಾಗುತ್ತಮ್ಮ ಗುಣ. ಇದಕ್ಕೂ ಮೊದಲು ಒಂದು ಹುಡುಗಿ ಮಾಡ್ತಿದ್ಲು. ಅವಳು ಟ್ರೀಟ್ಮೆಂಟ್ ಶುರು ಮಾಡಿದ 2 ದಿನಕ್ಕೆ ಇವರಿಗೆ ಗುಣ ಆಗ್ತಿತ್ತು. ಕೈ ಕಾಲ್ಗಳಲ್ಲಿ ಚಲನೆ ಕೂಡ ಬಂದಿತ್ತು. ಅಂದ್ರೆ ನೀವು ಸರಿಯಾಗಿ ಮಾಡ್ತಿಲ್ಲ ಅಂತ ಅಲ್ಲ ನನ್ನ ಉದ್ದೇಶ. ನೀವು ಹಚ್ತಿರೋ ಆಯಿಲಿಂದ ಉಪಯೋಗ ಏನು ಇಲ್ವೇನು ಅಂತ ನನಗನ್ನಿಸ್ತಿದೆ. ಬೇರೆ ಆಯಿಲ್ಸ್ ತಂದು ಮಸಾಜ್ ಮಾಡಿದ್ರೆ ಚೆನ್ನಾಗಿರತ್ತೇನೋ ಅಂತ. ಸರಿ ಅಮ್ಮ, ಬೇರೆ ಆಯಿಲ್ಸ್ ತಂದು ಮಸಾಜ್ ಮಾಡ್ತೀನಿ. ಹೀಗೆ ಹೇಳ್ದೆ ಅಂತ ಏನು ಅನ್ಕೋಬೇಡಿ. ಅಯ್ಯೋ ಪರವಾಗಿಲ್ಲಮ್ಮ. ಏನೇ ಆದ್ರೂ ಸರ್ ಬೇಗ ಗುಣ ಆಗೋದಲ್ವಾ ನಮಗೆ ಬೇಕಾಗಿರೋದು. ನೀವು ಹೋಗಿ ಟ್ರೀಟ್ಮೆಂಟ್ ಶುರು ಮಾಡಿ. ಸರಿನಮ್ಮ. ನಮಸ್ತೆ ಸರ್. ಈ ಕೊಬ್ಬರಿ ಎಣ್ಣೆಯಿಂದ ಎಷ್ಟೇ ದಿನ ಮಸಾಜ್ ಮಾಡಿದ್ರೂ ಏನೂ ಉಪಯೋಗ ಬರಲ್ಲ ಸರ್. ನಿಮ್ಮ ಮನೆಯವ್ರೇನೋ ಬೇರೆ ಆಯಿಲ್ ಬೇಕು ಅಂದರು. ನಿಮ್ಮ ಸೊಸೆ ನೋಡಿದ್ರೆ ಇದೆಲ್ಲ ಒಪ್ಪಲ್ಲ. ಏನು ಮಾಡಬೇಕೋ ಏನೋ. ಈ ಕೆಲಸ ಎಲ್ಲ ನನ್ನ ಹೆಂಡತಿಗೋಸ್ಕರ ಮಾಡ್ತಿರೋದು ಸರ್. ಅವಳಿಗೆ ದುಡ್ಡಿನ ಹುಚ್ಚು. ನಾನು ಏನಾಗ್ತೀನೋ ಏನೋ. ಏನ್ ಯೋಚನೆ ಮಾಡ್ತಿದ್ಯಾ? ಬೇರೆ ಆಯಿಲ್ ತಂದು ಮಸಾಜ್ ಮಾಡಬೇಕು ಅನ್ಕೊಂಡಿದ್ಯಾ? ಅದು ನಿಮ್ಮ ಅತ್ತೆ ಅವರೇ ಹಾಗೆ ಮಾಡು ಅಂದ್ರಲ್ಲ ಮೇಡಮ್. ಅವ್ರು ಹಾಗೆ ಹೇಳಿದ್ರು ಅಂತ ಮಾಡೋಣ ಅನ್ಕೊಂಡಿದ್ಯಾ ನೀನು? ಮಾಡಿದ್ರೆ ಚೆನ್ನಾಗಿರುತ್ತೇನೋ ಅಂತ. ಅಂದರೆ ಆ ಆಯಿಲ್ಸಿಂದ ಮಸಾಜ್ ಮಾಡಿದ್ರೆ ನಿಮ್ಮ ಮಾವ ಬೇಗ ಗುಣ ಆಗ್ತಾರೆ ಮೇಡಮ್. 10 ದಿನದಲ್ಲೇ ಎದ್ದು ಓಡಾಡ್ತಾರೆ. ಅವ್ರೀಗ ಎದ್ದು ಓಡಾಡಿ ಪ್ರಪಂಚ ಉದ್ಧಾರ ಮಾಡೋ ಅಗತ್ಯ ಇಲ್ಲ. ಬದುಕಿರೋ ಅಷ್ಟು ಕಾಲ ಹೀಗೆ ಮಂಚದ ಮೇಲಿದ್ರೆ ಸಾಕು. ಅವ್ರೇನೋ ಅಂದ್ರಲ್ಲ ಅಂತ ನೀನು ಬೇರೆ ಆಯಿಲ್ ತಂದು ನನ್ನ ಮಾವಂಗೆ ಮಸಾಜ್ ಮಾಡಕ್ ಶುರು ಮಾಡಿದ್ರೆ ನಿನ್ ಮೇಲೆ ಕಳ್ತನದ ಕೇಸ್ ಬರೋ ಹಾಗೆ ಮಾಡಿ ಜೈಲಿಗೆ ಕಳಿಸ್ತೀನಿ. ಹುಷಾರು. ಅಯ್ಯಮ್ಮ, ಆ ಕೆಲಸ ಮಾಡಬೇಡಮ್ಮ. ನೀವು ಹೇಳ್ದ ಹಾಗೆ ಈ ಆಯಿಲ್ಸಿಂದನೇ ಮಸಾಜ್ ಮಾಡ್ತೀನಿ.
ನೀವ್ ಕಣ್ಣೀರ್ ಹಾಕೋದ್ ಬಿಟ್ರೆ ಏನು ಮಾಡಕ್ಕಾಗಲ್ಲ ಮಾವ. ಸತ್ಯ, ನಿನ್ ಫೋನ್ ಒಂದ್ಸಲ ಕೊಡು. ನನ್ನ ಫೋನ್ ಯಾಕಮ್ಮ? ಯಾಕೆ ಏನು ಅಂತ ಪ್ರಶ್ನೆ ಕೇಳ್ಬೇಡ, ಫೋನ್ ಕೊಡು. ಈ ಫೋನಲ್ಲಿ ಇವ್ರ ಫೋಟೋ ಇದೆಯಲ್ಲ, ಇವ್ರು ನೋಡಿದ್ರೆ ನನ್ನ ಕತೆ ಮುಗೀತು. ಏನ್ ಯೋಚಿಸ್ತಾ ಇದ್ಯಾ? ಕೊಡು. ಅವ್ರ ಫೋಟೋ ನೋಡ್ತಿದ್ದಾರೇನೋ. ಏನ್ ಮೇಡಮ್, ಫೋಟೋಸ್ ಚೆಕ್ ಮಾಡ್ತಾ ಇದ್ದೀರಾ? ನಮ್ಮ ಮನೆಯವ್ರ ಫೋಟೋ ಏನಾದ್ರೂ ನೀನ್ ತೆಗ್ದಿದ್ರೆ ಅಂತ ಡೌಟ್ ಬಂದು. ಅಯ್ಯೋ, ಫೋಟೋ ತೆಗಿಬೇಡಿ ಅಂತ ನೀವು ಹೇಳಿದ್ರಲ್ಲ ಮೇಡಮ್. ಹೇಳಿದ್ಮೇಲೆ ಯಾಕೆ ತೆಗಿತೀನಿ ಮೇಡಮ್? ಏನೋ ಒಂದ್ ವೇಳೆ ಫೋಟೋಸ್ ತೆಗ್ದಿದ್ಯೇನೋ ಅಂತ. ಓಕೆ, ಫೋಟೋಸ್ ಏನಿಲ್ಲ. ಫೋಟೋ ಏನು ಇಲ್ವಾ? ಇವ್ರ ಫೋಟೋ ಅದ್ರಲ್ಲಿ ಇತ್ತಲ್ವಾ? ಏನಾಗೋಯ್ತಪ್ಪ? ಬೇಗ ಮಸಾಜ್ ಕೆಲಸ ಪೂರ್ತಿ ಮಾಡು, ನಿನಗೆ ಪೇಮೆಂಟ್ ಕೊಡ್ತೀನಿ. ಸರಿ ಮೇಡಮ್. ಆ ಫೋಟೋ ಏನಾಗಿರುತ್ತೆ? ತಗೋ ನಿನ್ ಪೇಮೆಂಟ್. ಥ್ಯಾಂಕ್ಸ್ ಮೇಡಮ್. ಇನ್ನೀನ್ ಹೋಗ್ಬೋದು. ಸರಿ ಮೇಡಮ್. ಏನ್ ಮಾವ, ಇನ್ನೂ ನಿಮ್ ಕಣ್ಣೀರು ಖಾಲಿ ಆಗಿಲ್ವಾ? ನಾನ್ ಮಾತಾಡೋ ಪ್ರತಿ ಮಾತು ನಿಮ್ಗೆ ಅರ್ಥ ಆಗ್ತಿದೆ ಅಂತ ನನಗೆ ಯಾವತ್ತೋ ಗೊತ್ತಾಗಿದೆ ಮಾವ. ಆದ್ರೆ ನಿಮ್ಗೆ ಒಳ್ಳೆ ಆಯಿಲಿಂದ ಮಸಾಜ್ ಮಾಡಿಸಿದ್ರೆ ನೀವು ಬೇಗ ಗುಣ ಆದ್ರೆ ನನಗೆ ಪ್ರಾಬ್ಲಮ್ ಅಲ್ವಾ? ನನಗ್ ಪ್ರಾಬ್ಲಮ್ ಆಗದೆ ಇರಬೇಕು ಅಂದ್ರೆ ನೀವು ಇದೇ ತರ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕು. ದಾರಿ ಇಲ್ಲ, ಅನುಭವಿಸಿ. ಏನಿನ್ನೂ ಸತ್ಯಣ್ಣ ಬಂದಿಲ್ವಲ್ಲ? ಬಂದ್ರು. ಸತ್ಯ ಅವರೇ, ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಮನೆಯೆಲ್ಲ ಪೂರ್ತಿ ಅಬ್ಸರ್ವ್ ಮಾಡಿದ್ರಾ? ಮನೆ ಒಳಗಡೆ ಹೋಗೋದಕ್ಕೆ ಎಷ್ಟು ದಾರಿ ಇದೆ ನೋಡಿದ್ರಾ? ಅವ್ರಿಗೆ ಗೊತ್ತಾಗ್ದೆ ನಾವು ಒಳಗಡೆ ಹೋಗಿ ಬರೋ ದಾರಿ ಏನಾದರೂ ಇದೆಯಾ? ನೋಡಿದ್ನಪ್ಪ, ಮನೆ ಎಲ್ಲ ನೋಡಿದೆ. ಆ ಮನೆ ಹೇಗಿದೆ ಅಂದ್ರೆ ಇದೇ ಆ ಮನೆ ಪರಿಸ್ಥಿತಿನಪ್ಪ. ಅಂದ್ರೆ ಮೇನ್ ಡೋರ್ ಒಂದನ್ನು ಬಿಟ್ಟು ಬೇರೆ ಯಾವ ಡೋರಿಂದನೂ ನಾವು ಒಳಗಡೆ ಹೋಗೋಕ್ಕಾಗಲ್ಲ ಅಂತಾಯ್ತು. ಇಲ್ಲಪ್ಪ, ಮೇನ್ ಡೋರಿಂದ ನಾವು ಹೋಗೋದು ಕಷ್ಟ ಆಗ್ಬೋದಲ್ಲ? ಹೌದು, ತುಂಬ ಕಷ್ಟ. ಅಡ್ರೆಸ್ ಗೊತ್ತಾದ ತಕ್ಷಣ ಒಂದ್ಸಲ ಹೋಗಿ ಡ್ಯಾಡಿ ನೋಡ್ಕೊಂಬರೋಣ ಅನ್ಕೊಂಡೆ.
ಅಡ್ರೆಸ್ ಸಿಕ್ಕರೂ ಕೂಡ ಹೋಗಿ ನೋಡ್ಕೊಂಬರಕ್ಕಾಗ್ದಿರೋ ಪರಿಸ್ಥಿತಿ. ನೀವು ಬೇಜಾರು ಮಾಡ್ಕೋಬೇಡ್ರಿ. ಏನಾದ್ರೂ ಒಂದು ಪ್ಲಾನ್ ಮಾಡಿ ಹೋಗಿ ಮಾವನ್ ನೋಡ್ಕೊಂಡು ಬರೋಣ. ಹೌದಮ್ಮ, ನನ್ನ ಫೋನಲ್ಲಿ ನಿನ್ನ ಮಾವನವ್ರ ಫೋಟೋ ತೆಗ್ದಿದ್ನಲ್ಲ, ಆ ಫೋಟೋನೇ ಇಲ್ಲ. ನಾನೇ ಡಿಲೀಟ್ ಮಾಡಿದೆ ಅಣ್ಣ. ಹೌದಾ? ಆ ಫೋಟೋ ಡಿಲೀಟ್ ಮಾಡಿ ನನ್ನ ಕಾಪಾಡ್ದೆ ತಾಯಿ. ಏನಾಯ್ತಣ್ಣ? ಅಲ್ಲಿ ನಾನು ಯಾರಾದ್ರೂ ಫೋಟೋ ತೆಗ್ದಿದ್ದೀನೋ ಅನ್ನೋ ಅನುಮಾನದಲ್ಲಿ ನಿಮ್ಮ ಅಕ್ಕ ನನ್ನ ಫೋನ್ ತಗೊಂಡು ಚೆಕ್ ಮಾಡಿದ್ಲಮ್ಮ. ಆ ಫೋಟೋ ಏನಾದ್ರೂ ನನ್ನ ಫೋನಲ್ಲಿ ಇದ್ದಿದ್ರೆ ನನ್ನಲ್ಲೇ ಸಾಯಿಸ್ತಿದ್ಲಮ್ಮ ಆ ಮಹಾತಾಯಿ. ನಮ್ಮ ಅಕ್ಕಂಗೆ ಈ ಥರ ಅನುಮಾನ ಬರುತ್ತೆ ಅಂತ ಗೊತ್ತಿದ್ದೆ ನಾನು ಆ ಫೋಟೋನ ಡಿಲೀಟ್ ಮಾಡಿದೆ.